ಹಾಯ್ ಹಲೋ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಪುನರ್ವೇಜು ಸಂಸ್ಕಾರಕ್ಕೆ ಸ್ವಾಗತ ಸುಸ್ವಾಗತ. ವಿದ್ಯಾರ್ಥಿಗಳೇ, ನೀವೆಲ್ಲರೂ ಕೂಡ 10th ರಿಸಲ್ಟ್ಗೋಸ್ಕರ ಕಾಯ್ತಾ ಇದ್ದೀರಾ. 10th ರಿಸಲ್ಟ್ ಆದ ಮೇಲೆ ಆಫ್ಟರ್ 10th ಯಾವ ಕೋರ್ಸಸ್ ನ ತೆಗೆದುಕೊಳ್ಬೇಕು ಅನ್ನುವಂತಹ ಒಂದು ಪ್ರಶ್ನೆ ನಿಮಗೆ ಕಾಡ್ತಾ ಇದೆ. ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಎಲ್ಲಾ ಒಂದು ರೀತಿಯಾದಂತಹ ಕೋರ್ಸ್ಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಕ್ಲಾಸ್ 11th 12th ಅಲ್ಲಿ ಏನ್ ಮಾಡಬಹುದು, ಡಿಪ್ಲೊಮಾ ಕೋರ್ಸಸ್ ಅಲ್ಲಿ ಯಾವ ಕೋರ್ಸಸ್ ಇದೆ, ಪಾಲಿಟೆಕ್ನಿಕ್ ಕೋರ್ಸಸ್ ಅಲ್ಲಿ ಯಾವ ಒಂದು ಕೋರ್ಸಸ್ ಇದೆ, ಅಕಸ್ಮಾತ್ ನೀವು ಪ್ಯಾರಾಮೆಡಿಕಲ್ ಕೋರ್ಸಸ್ ನ ಚೂಸ್ ಮಾಡ್ಕೊಳ್ತಾ ಇದ್ದೀರಾ ಅಂದ್ರೆ ಪ್ಯಾರಾಮೆಡಿಕಲ್ ಕೋರ್ಸಸ್ ಗೆ ಸಂಬಂಧಪಟ್ಟ ಹಾಗೆ ಯಾವ ಕೋರ್ಸಸ್ ಇದೆ, ITI ಮಾಡೋದಕ್ಕೆ ನೀವೇನಾದ್ರೂ ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿದ್ರೆ ITI ನಲ್ಲಿ ಯಾವ ಕೋರ್ಸಸ್ ಇದೆ, ಜೊತೆಗೆ ವೊಕೇಶನಲ್ ಕೋರ್ಸಸ್ ಏನಾದ್ರೂ ಕೂಡ ನೀವು ಕಾಣ್ತಾ ಇದ್ರೆ ಅಥವಾ ಸರ್ಚ್ ಮಾಡ್ತಾ ಇದ್ರೆ ವೊಕೇಶನಲ್ ಕೋರ್ಸಸ್ ಯಾವ್ಯಾವ್ದಿದೆ ಅಂತ ಹೇಳಿ ಎಲ್ಲ ಸಂಪೂರ್ಣವಾದಂತಹ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡಿದ್ರೆ ಸಂಪೂರ್ಣವಾದ ವಿಡಿಯೋವನ್ನು ನೋಡ್ತಾ ಬನ್ನಿ. ಖಂಡಿತ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋ ನಿಮಗೆ 100% ಹೆಲ್ಪ್ ಆಗೇ ಆಗುತ್ತೆ. ಜೊತೆಗೆ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ನಾನು ಹೇಳುವಂತಹ ಕೋರ್ಸ್ಗಳಿಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಯಾವ ಒಂದು ಕೋರ್ಸ್ನ ಸಂಪೂರ್ಣವಾದಂತಹ ಮಾಹಿತಿ ಬೇಕು ಅನ್ನೋದನ್ನು ಕೂಡ ಮರೀದೇನೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನೀವು ಕೇಳಿದಂತಹ ಒಂದು ಕೋರ್ಸಿನ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಕೊಡ್ತಾ ಹೋಗ್ತಾ ಇರ್ತೀವಿ. ಮತ್ತ್ಯಾಕೆ ತಡ, ಬನ್ನಿ ಈಗ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ವಿದ್ಯಾರ್ಥಿಗಳೇ, SSLC ಪಾಸ್ ಆದ ನಂತರ ನೀವು ಫಸ್ಟ್ PUC ಜೊತೆಗೆ ಸೆಕೆಂಡ್ PUC ಅಂದ್ರೆ ಕ್ಲಾಸ್ 11th ಕ್ಲಾಸ್ 12th ಅಂತ ಏನ್ ಹೇಳ್ತೀವಿ. ಇಲ್ಲಿ ನೀವು ಸೈನ್ಸ್ ಆದ್ರೂ ತೆಗೆದುಕೊಳ್ಬಹುದು ಅಥವಾ ಕಾಮರ್ಸ್ ಆದ್ರೂ ತಗೊಳ್ಬಹುದು ಅಥವಾ ಆರ್ಟ್ಸ್ ಆದ್ರೂ ತೆಗೆದುಕೊಳ್ಬಹುದು. ಸೈನ್ಸ್ಗೆ ಸಂಬಂಧಪಟ್ಟ ಹಾಗೆ PCMB, PCMC, PCME, PCBH ಈ ರೀತಿಯಾದಂತಹ ಕೋರ್ಸ್ಗಳು ಯಾವುದು ಸೈನ್ಸ್ ಅಲ್ಲಿ ಕಂಡು ಬರುತ್ತೆ. ಇನ್ನು ಕಾಮರ್ಸ್ಗೆ ಸಂಬಂಧಪಟ್ಟ ಹಾಗೆ CEBA, SCBA, HEBA, MSBA. ಓಕೆ, ಈ ರೀತಿಯಾದಂತಹ ಒಂದು ಕಾಮರ್ಸ್ ಅಲ್ಲಿ ನಾವು ಕೋರ್ಸ್ಗಳನ್ನ ಕಾಣ್ತೇವೆ. ಇನ್ನು ಆರ್ಟ್ಸ್ ಅಲ್ಲಿ HEPS, HGP, ಹಾಗೇನೆ ಮುಂದೆ ಫ್ಯೂಚರ್ ನೀವು BA ಮಾಡೋದಕ್ಕೂ ಕೂಡ ಅಥವಾ ಡಿಗ್ರಿ ಮಾಡೋದಕ್ಕೂ ಕೂಡ ಈ ಒಂದು ಕೋರ್ಸಸ್ ಯೂಸಸ್ ಆಗುತ್ತೆ. ಇನ್ನು ಡಿಪ್ಲೊಮಾ ಕೋರ್ಸಸ್ಗೆ ನೋಡೋದಾದ್ರೆ ವಿದ್ಯಾರ್ಥಿಗಳೇ, ಡಿಪ್ಲೊಮಾ ಕೋರ್ಸಸ್ ಅಲ್ಲಿ ಸಾಕಷ್ಟು ಕೋರ್ಸಸ್ ಗಳನ್ನ ನಾವು ಕಾಣ್ತೇವೆ. ಅದರಲ್ಲಿ ಬೆಸ್ಟ್ ಯಾವುದು, ನಿಮ್ಮ ಫ್ಯೂಚರ್ ಕೆರಿಯರ್ ನ ಯಾವುದು ಅದ್ಭುತವಾಗಿ ನೀವು ಲೈಫ್ ನ ಕಟ್ಕೊಳ್ಬಹುದು, ಆ ಒಂದು ಕೋರ್ಸ್ ನ ನೀವು ಸರ್ಚ್ ಮಾಡಬಹುದಾಗುತ್ತೆ. ಹಾಗಾದ್ರೆ ಡಿಪ್ಲೊಮಾ ಕೋರ್ಸಸ್ ಅಲ್ಲಿ ಯಾವ ಕೋರ್ಸಸ್ ಇದೆ ಅನ್ನೋದನ್ನ ನೋಡಿದ್ರೆ, ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್, ಡಿಪ್ಲೊಮಾ ಇನ್ ಹೋಟೆಲ್ ಮ್ಯಾನೇಜ್ಮೆಂಟ್, ಡಿಪ್ಲೊಮಾ ಇನ್ ಜರ್ನಲಿಸಮ್, ಡಿಪ್ಲೊಮಾ ಇನ್ ಎಜುಕೇಶನ್, ಡಿಪ್ಲೊಮಾ ಇನ್ ಫೋಟೋಗ್ರಫಿ, ಡಿಪ್ಲೊಮಾ ಇನ್ ಸೈಕಾಲಜಿ, ಡಿಪ್ಲೊಮಾ ಇನ್ elementary education, diploma in digital marketing, diploma in fine arts, diploma in English, diploma in fashion designing, diploma in graphic designing, diploma in web development or web designing, diploma in game designing, diploma in bakery and confectionery, diploma in food technology, diploma in information technology, diploma in makeup and beauty, diploma in event management, diploma in business management, diploma in marine engineering, diploma in animation, diploma in textile designing, diploma in leather designing, diploma in textile engineering. ಡಿಪ್ಲೊಮಾದಲ್ಲಿ ಇಷ್ಟು ಕೋರ್ಸಸ್ ಇರುವಂತದ್ದು ವಿದ್ಯಾರ್ಥಿಗಳು. ಇನ್ನು ನಾನು ಪಾಲಿಟೆಕ್ನಿಕ್ ಕೋರ್ಸಸ್ ನ ಸೇರ್ಕೊಳ್ತೀನಿ ಅಂತಂದ್ರೆ, ಪಾಲಿಟೆಕ್ನಿಕ್ ನಲ್ಲಿ ಯಾವ ಒಂದು ಕೋರ್ಸಸ್ ಎಲ್ಲ ಇದೆ ಗೊತ್ತಾ? ಡಿಪ್ಲೊಮಾ ಇನ್ ಕಂಪ್ಯೂಟರ್ ಪ್ರೋಗ್ರಾಮಿಂಗ್, ಗ್ರಾಜುಯೇಟ್ ಸರ್ಟಿಫಿಕೇಟ್ ಇನ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್, diploma in petroleum engineering, diploma in business administration, diploma in animation art and design, diploma in hospitality management, diploma in accounting, diploma of early childhood education and care. ಇದಿಷ್ಟು ಪಾಲಿಟೆಕ್ನಿಕ್ ಕೋರ್ಸಸ್ ಆದ್ರೆ, ಪ್ಯಾರಾಮೆಡಿಕಲ್ ಕೋರ್ಸಸ್ ಅಲ್ಲಿ ಯಾವ್ಯಾವೆಲ್ಲ ಕೋರ್ಸಸ್ ಇದೆ ಗೊತ್ತಾ? ಡಿಪ್ಲೊಮಾ ಇನ್ ಹಾಸ್ಪಿಟಲ್ ಅಸಿಸ್ಟೆನ್ಸ್, ಡಿಪ್ಲೊಮಾ ಇನ್ ರೂರಲ್ ಹೆಲ್ತ್ ಕೇರ್, pathology lab technician, diploma in paramedical nursing, certificate of nursing assistance, ಹಾಗೇನೆ ಡಿಪ್ಲೊಮಾ ಇನ್ physiotherapy, diploma in x-ray technology, diploma in ECG technology, diploma in radiology, diploma in dental mechanics, ಡಿಪ್ಲೊಮಾ ಇನ್ ಫಾರ್ಮಸಿ. ಇದಿಷ್ಟು ಪ್ಯಾರಾಮೆಡಿಕಲ್ ಕೋರ್ಸಸ್ ವಿದ್ಯಾರ್ಥಿಗಳೇ. ಇನ್ನು ITI ಕೋರ್ಸಸ್ ಅನ್ನ ನೀವೇನಾದ್ರೂ ಕೂಡ ತಗೊಂಡಿದ್ರೆ, ITI ಕೋರ್ಸಸ್ ಅಲ್ಲಿ ಏನೆಲ್ಲ ಇದೆ ಗೊತ್ತಾ? ಎಲೆಕ್ಟ್ರಿಷಿಯನ್, ರೇಡಿಯಾಲಜಿ ಟೆಕ್ನಿಷಿಯನ್, ಇನ್ಶೂರೆನ್ಸ್ ಏಜೆಂಟ್, ಡಿಜಿಟಲ್ ಫೋಟೋಗ್ರಾಫರ್, ಫ್ಯಾಷನ್ ಡಿಸೈನ್ ಅಂಡ್ ಟೆಕ್ನಾಲಜಿ, ಹಾಗೇನೆ ಸೇವಿಂಗ್ ಟೆಕ್ನಾಲಜಿ, ಟೂಲ್ ಅಂಡ್ ಡೈ ಮಾರ್ಕೆಟಿಂಗ್, ಕಂಪ್ಯೂಟರ್ ಆಪರೇಟರ್ ಅಂಡ್ ಪ್ರೋಗ್ರಾಮಿಂಗ್ ಆರ್ಟಿಸ್ಟ್. ಇದಿಷ್ಟು ITI ಕೋರ್ಸಸ್ ಅಲ್ಲಿ ಇರುವಂತದ್ದು. ಇನ್ನು ವೊಕೇಶನಲ್ ಕೋರ್ಸಸ್ ಅಲ್ಲಿ ನೋಡೋದಾದ್ರೆ, ಇ ಕಾಮರ್ಸ್, digital marketing, occupational therapy, agriculture, journalism, certificate in animation, certificate course in functional or spoken English, certification in mobile, repairing course, ಜೊತೆಗೆ diploma in commercial practice, diploma in cosmetology, diploma in stenography,
ಡಿಪ್ಲೊಮಾ ಇನ್ ಲೆದರ್ ಟೆಕ್ನಾಲಜಿ, ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಡಿಪ್ಲೊಮಾ ಇನ್ 3D ಅನಿಮೇಷನ್. ಸಾಕಷ್ಟು ಕೋರ್ಸಸ್ ಇದೆ ವಿದ್ಯಾರ್ಥಿಗಳೇ. ಸೊ 10th ಸ್ಟ್ಯಾಂಡರ್ಡ್ ಆದ್ಮೇಲೆ ನೀವು ಯಾವ ಒಂದು ಕೋರ್ಸ್ ನ ತೆಗೆದುಕೊಳ್ತಾ ಇದ್ರೆ ನನ್ನ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಜೊತೆಗೆ ನಿಮ್ಮ ಯಾವ ಒಂದು ಕೋರ್ಸ್ಗೆ ಸಂಪೂರ್ಣವಾದಂತಹ ಮಾಹಿತಿ ಬೇಕು ಅದನ್ನು ಕೂಡ ಸೊ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಎಲ್ಲ ಒಂದು ಸಂಪೂರ್ಣವಾದಂತಹ ಮಾಹಿತಿನ ಕಂಪ್ಲೇಂಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಜೊತೆಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ. ನಿರಂತರ ಶೈಕ್ಷಣಿಕ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪುನರ್ವಿ ಎಜು ಸಂಸ್ಕಾರ ಚಾನಲ್. ಇದು ಕಲಿಕೆಯ ಸಾಗರ. ನಮಸ್ಕಾರ.